ಟಾರ್ಗೆಟ್ ಕಾನೂನು ಪ್ರಕ್ರಿಯೆಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ಇದೇ ವಿಷಯವಾಗಿ ಒಂದು ಚರ್ಚೆ ನಡೆಸಿದ್ವಿ ನಾವು. 31 ವರ್ಷದ ಹಿಂದಿನ ಪ್ರಕರಣವನ್ನ ಈಗ ಕೆದಕಿದ್ದು ಯಾಕೆ ಅಂತ. ಸೊ ಲಾಂಗ್ ಪೆಂಡಿಂಗ್ ಕೇಸ್ಗಳನ್ನ ಯಾಕೆ ತೆಗೆದುಕೊಳ್ಳಬಾರ್ದಾ, ಅದು ಕಾನೂನು ಪ್ರಕ್ರಿಯೆ ಅಲ್ವಾ ಅಂತ ಕಾಂಗ್ರೆಸ್ ನಾಯಕರು ಮೇಲಿಂದ ಮೇಲೆ ಬ್ಯಾಟ್ ಬೀಸಿದ್ರು. ಅದಾದ ಮೇಲೆ ಒಂದೊಂದು ಪ್ರಕರಣಗಳನ್ನೇ ನೋಡ್ತಾ ಹೋದಾಗ ಅಸ್ತ್ರವನ್ನ ಕಾಂಗ್ರೆಸ್ ಸೀದಾ ತೆಗೆದುಕೊಂಡು ಹೋಗಿ ಬಿಜೆಪಿಯ ಕೈಗೆ ಕೊಡ್ತಾ ಇದೆಯಾ, ಮತ್ತೊಂದು ಜ್ವಾಲೆ ಏರೋದಕ್ಕೆ ಕಾರಣ ಆಗಿದೆ ಈಗ ಮತ್ತೊಂದು ಪ್ರಕರಣ. ಅದು ಚಿಕ್ಕಮಗಳೂರಿನ ಪ್ರಕರಣ, ದತ್ತಪೀಠದ ಪ್ರಕರಣ. ಕರಸೇವಕನ ಬಂಧನದ ನಂತರ ಈಗ ದತ್ತಪೀಠ ದಂಗಲ್ ಶುರುವಾಗಿದೆ. ಎರಡು 2017ರಲ್ಲಿ ದತ್ತಪೀಠದಲ್ಲಿ ಗೋರಿ ಒಡೆದಿದ್ದ ಕೇಸ್ಗೆ ಈಗ ಸಮನ್ಸ್ ಜಾರಿ ಮಾಡಲಾಗಿದೆ. ಹಿಂದೂ ಕಾರ್ಯಕರ್ತರ ಟಾರ್ಗೆಟ್ ಅಂತ ಕೇಸರಿ ಪಡೆ ಹೇಳ್ತಾ ಇದೆ. ದತ್ತಪೀಠ ಹೋರಾಟಗಾರರಿಗೆ ಸಮನ್ಸ್ ಕೊಟ್ಟಿದ್ಯಾಕೆ? ಹಿಂದೂ ಕಾರ್ಯಕರ್ತರು ಮಾತ್ರ ಹಾಗಾದ್ರೆ ಟಾರ್ಗೆಟ್ ಆದ್ರ? ಇದು ಕಾನೂನು ಪ್ರಕ್ರಿಯೆ ಅಂತ ಬಿಜೆಪಿಗೆ ಕಾಂಗ್ರೆಸ್ ಕೌಂಟರ್ ಕೊಡ್ತಾ ಇದೆ. ಕರಸೇವಕರ ಹಳೆ ಕೇಸ್ ಕೆದಕುವ ಹಿಂದೆ ರಾಜಕೀಯ ಇದೆಯಾ? ಕರಸೇವಕರ ಹಳೆ ಪ್ರಕರಣ ಕೆದಕುವ ಹಿಂದೆ ಓಲೈಕೆ ರಾಜಕಾರಣ ಇದೆಯಾ? ಲೋಕಸಭಾ ದೃಷ್ಟಿಯಿಂದ ಬಂಧನ ಅಸ್ತ್ರ ಪ್ರಯೋಗಿಸ್ತಾ ಸರ್ಕಾರ. ಮುಸ್ಲಿಂ ಸಮುದಾಯ ಓಲೈಕೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಬಿಜೆಪಿ ನಾಯಕರು ಮಾಡ್ತಾ ಇರೋದು ಎಲ್ಲ ಆರೋಪಗಳು ಹಾಗಾದ್ರೆ ಸತ್ಯವಾ? ಲೋಕಸಭಾ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಬಿಜೆಪಿ ಟಾರ್ಗೆಟ್ ಫೈಟ್ ಶುರುವಾಗಿದೆ. ಮುಸ್ಲಿಂ ಸಮುದಾಯದ ಓಲೈಕೆಗೆ ಮುಂದಾಗಿದೆಯಾ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ? ಕೆಲವೇ ದಿನಗಳಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ, ಕೆಲವೇ ತಿಂಗಳಿನಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ. ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮದಲ್ಲಿ ಇಡೀ ದೇಶ ಇರುವಾಗ ರಾಜ್ಯ ಸರ್ಕಾರ ಕರಸೇವಕರ ಕೇಸ್ನಲ್ಲಿ ಒಬ್ಬರನ್ನ ಏಕಾಏಕಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತು. ಕೇಳಿದ್ರೆ ಲಾಂಗ್ ಪೆಂಡಿಂಗ್ ಕೇಸ್ಗಳವು, ಲಾಂಗ್ ಪೆಂಡಿಂಗ್ ಕೇಸ್ಗಳನ್ನ ನಾವು ಹಾಗಾದ್ರೆ ತನಿಖೆಗೆ ಒಳಪಡಿಸಬಾರ್ದಾ, ಕೆಲಸ ಮಾಡಬಾರ್ದಾ ಅಂತ ಪ್ರಶ್ನಿಸಿತು. ಯಾವಾಗ ಇದು ವಿವಾದ ಆಯ್ತು ಅಂತ ಗೊತ್ತಾಯ್ತು, ಅದಾದ ಮೇಲೆ ಶ್ರೀಕಾಂತ್ ಪೂಜಾರಿ ವಿರುದ್ಧ ಇದ್ದ 13 ಪ್ರಕರಣಗಳ ಲಿಸ್ಟ್ ಕೊಟ್ಟರು ಪೊಲೀಸ್ ಇಲಾಖೆ. ಆದ್ರೆ ಬಂಧನ ಮಾಡಿದ್ದು 31 ವರ್ಷದ ಕೇಸ್ನ ಹಿನ್ನೆಲೆಯಲ್ಲಿ. ಮತ್ತೊಂದು ಪ್ರಕರಣದಲ್ಲಿ ವಾಮನಮೂರ್ತಿಯನ್ನ ಏಕಾಏಕಿ ಮನೆಯಿಂದ ಕರ್ಕೊಂಡು ಹೋಗ್ತಾರೆ. ಬನ್ನಿ ಒಂಚೂರು ವಿಚಾರಣೆ ಇದೆ, ತುಂಬಾ ಪ್ರೆಷರ್ ಇದೆ ಮೇಲ್ಗಡೆಯಿಂದ, ಒಂಚೂರು ಬಂದು ಹೋಗಿ ಅಂತ ಏಕಾಏಕಿ ಬಂಧನಕ್ಕೆ ಒಳಪಡಿಸ್ತಾರೆ. ಮತ್ತೊಬ್ಬರು ಕಲಬುರಗಿ, ಅವರನ್ನ ಕೂಡ ಪೊಲೀಸ್ ಠಾಣೆಗೆ ಕರೆಸಿಕೊಡ್ತಾರೆ. 74ರಿಂದ 76 ವರ್ಷ ಅವರಿಗೆ. ಅನಾರೋಗ್ಯದ ಸಮಸ್ಯೆಗಳನ್ನ ಹೇಳಿಕೊಂಡಾಗ ಸ್ಟೇಷನ್ ಬೇಲ್ ಮೇಲೆ ವಾಪಸ್ ಕಳಿಸಿದ್ದಾರೆ, ಆದ್ರೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗ ದತ್ತಪೀಠದ ಕೇಸ್, 2017ರ ದತ್ತಪೀಠದ ಕೇಸ್. ಹಾಗಾದ್ರೆ ಟಾರ್ಗೆಟ್ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ? ಒಂದು ಸಮುದಾಯದ ಓಲೈಕೆಗೆ ಈ ಟಾರ್ಗೆಟ್ ಆಗ್ತಾ ಇದೆಯಾ? ರಾಮ ಜನ್ಮಭೂಮಿ ಉದ್ಘಾಟನೆಯ ಸಂದರ್ಭದಲ್ಲಿ ಒಂದು ಸಮುದಾಯವನ್ನ ಓಲೈಕೆ ಮಾಡೋ ಪ್ರಯತ್ನ ನಡೀತಾ ಇದೆಯಾ? ಕಾನೂನು ಪ್ರಕ್ರಿಯೆ ಅಲ್ವಾ? ಹೌದು, ಅದು ಕಾನೂನು ಪ್ರಕ್ರಿಯೆ. ಆದ್ರೆ ಎಲ್ಲಾ ಪ್ರಕರಣಗಳನ್ನ ಹೊರತುಪಡಿಸಿ ಹೆಕ್ಕಿ ತೆಗಿತಾ ಇದ್ದಾರೆ ಅನ್ನೋದು ಬಿಜೆಪಿಯ ಆರೋಪ. ಇದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಗಣ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಬಿಜೆಪಿ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾದ ಎಸ್.ಕೆ. ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ದತ್ತಪೀಠ ಪ್ರಕರಣದಲ್ಲಿ ಆರೋಪಿಯೂ ಆಗಿರುವ ಹಾಗೆ ಹಿಂದೂ ಮುಖಂಡರೂ ಆಗಿರುವ ತುಡಕೂರು ಮಂಜು ಅವರು ನಮ್ಮನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ.
ಮಂಜು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಬ್ದುಲ್ ರಜಾಕ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ತುಡುಕೂರು ಮಂಜು ಅವರನ್ನೇ ನಾನು ಮಾತನಾಡಿಸ್ತೀನಿ. ತುಡುಕೂರು ಮಂಜು ಅವರೇ, 2017ರ ಪ್ರಕರಣ ಈಗ ಮತ್ತೆ ಮರುಜೀವ ಪಡ್ಕೊಂಡಿದೆ. ಪ್ರಕರಣ ಇತ್ತು, ಆದ್ರೆ ಈಗ ಹೆಕ್ಕಿ ತೆಗೀಲಾಗ್ತಾ ಇದೆ ಅನ್ನೋದು ಆರೋಪ. ನಿಮ್ ಫಸ್ಟ್ ರಿಯಾಕ್ಷನ್ ಇದ್ರ ಬಗ್ಗೆ? ಈಗೇನು ವಾಪಸ್ ತೆಗೆದಿದ್ದಾರಲ್ಲ, ಸಮನ್ಸ್ ಜಾರಿ ಆಗಿದೆಯಲ್ಲ, ಅದರಲ್ಲಿ ನಿಮ್ಮನ್ನು ಕೂಡ ಆರೋಪಿ ಮಾಡಲಾಗಿತ್ತು, ಆದ್ರೆ ಆರೋಪಿ ಇದೀರಿ. ಹೌದು ಮೇಡಮ್. ಈಗ 2017 ಡಿಸೆಂಬರ್ 3ನೇ ತಾರೀಕು ದತ್ತ ಜಯಂತಿ ಇದ್ದಂತ ಸಂದರ್ಭದಲ್ಲಿ ಸಾವಿರಾರು ದತ್ತ ಮಾಲಾಧಾರಿಗಳು ದತ್ತಪೀಠಕ್ಕೆ ಬಂದಂತ ಸಂದರ್ಭದಲ್ಲಿ ಅದು ಸಹಜವಾಗಿ ಅಲ್ಲಿನ ಮಾಲಾಧಾರಿಗಳು ಮತ್ತು ಕಾರ್ಯಕರ್ತರು ಅದು ಆಕ್ರೋಶಕ್ಕೆ ಒಳಗಾಗಿ ಅಲ್ಲಿರುವಂತ ಅನಧಿಕೃತ ಗೋರಿಗಳು, ಅಧಿಕೃತ ಆಗಿರುವಂತದ್ದಲ್ಲ, ಅನಧಿಕೃತ ಗೋರಿಗಳು, ಅದನ್ನ ಬಾಂಬೆ ಗೋರಿ ಅಂತ ಹೇಳಿ ಕರೀತಾರೆ. ಅದು ಬಾಂಬೆಯಿಂದ ಯಾವುದೋ ಕುಟುಂಬ ಬಂದಾಗ ಅಲ್ಲಿ ಕುಟುಂಬದವರು ಅಲ್ಲೇ ಏನು ಸಾವನ್ನಪ್ಪಿದ ಮೇಲೆ ಅಲ್ಲಿನ ಗೋರಿಗಳನ್ನ ಮಾಡಿದ್ವಿ ಅಂತ ಈ ಕಥೆಗಳನ್ನ ಹೇಳ್ತಾರೆ. ಆ ಅನಧಿಕೃತವಾಗಿರುವಂತ ಗೋರಿಗಳನ್ನ ಆ ಸಂದರ್ಭದಲ್ಲಿ ಅದನ್ನ ಏನು ಒಂದಷ್ಟು ಡ್ಯಾಮೇಜ್ ಆಯ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಕೇಸನ್ನ ಮಾಡಿದ್ರು. ಆದ್ರೆ ನಾವು ಇದನ್ನ ಪರ್ಟಿಕ್ಯುಲರ್ ನಾವು ತಿಳ್ಕೊಬೇಕಾಗಿರೋಂಥದ್ದು, ಯಾವುದೇ ದಾಖಲೆ ಕೂಡ ಅಲ್ಲಿ ದತ್ತಪೀಠ ಅಂತ ಬರುತ್ತೆ, ಆದ್ರೆ ಅದನ್ನ ಯಾವುದೇ ತರದ ಗೋರಿಗಳಿರಂತ ಸ್ಥಳ ಅಂತ ಬರೋದಿಲ್ಲ. ಬದಲಾಗಿ ಅದು ಕಬರ್ಸ್ಥಾನ ಅಂತಾನೂ ಕೂಡ ಯಾವುದೋ ದಾಖಲೆಗಳಲ್ಲಿ ಇಲ್ಲ. ಈ ಪ್ರಕರಣ ಆದಾಗ ನನ್ನನ್ನು ಕೂಡ ಬಂಧಿಸಿ ನಾನು ಕೂಡ ಜೈಲಿನಲ್ಲಿದ್ದೆ. ನಂತರ ಬೇಲ್ ತಗೊಂಡು ಆಚೆ ಬಂದಿದ್ವಿ. ಅದರಲ್ಲಿ ಒಂದಷ್ಟು ಜನ ಕಾರ್ಯಕರ್ತರು ಕೂಡ, ಏನು 13 ಜನ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಜನ ಜೈಲಿನಲ್ಲಿದ್ದು ಬೇಲ್ ತಗೊಂಡು ಆಚೆ ಬಂದಿದ್ರು. ಎಲ್ರಿಗೂ ಕೂಡ ಬೇಲ್ ಆಗಿದೆ ಈಗ. ಆದ್ರೆ ನಾವು ಈ ಕೇಸಿನಲ್ಲಿ ನಾವು ಒಂದು 2-3 ಸರಿ ನಾವು ಕೋರ್ಟಿಗೂ ಕೂಡ ಅಟೆಂಡ್ ಆಗಿದ್ವಿ. ಈಗ 2021ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನ ಕೇಸನ್ನ ಕೊಟ್ಟಿದ್ವಿ, ಇದನ್ನ ಖುಲಾಸೆ ಮಾಡ್ಬೇಕು ಅಂತೇಳಿ ಬೇರೆ ಬೇರೆ ಕೇಸ್ಗಳನ್ನ ಇದ್ದಾಗ ಇದನ್ನು ಸೇರಿಸಿ ಕೊಟ್ಟಿದ್ವಿ. ನಂತರ ನಮ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಕೋರ್ಟ್ ಹಿಯರಿಂಗ್ ಆಗ್ಲಿ ಡೇಟ್ ಆಗ್ಲಿ ನಮ್ಗೆ ಇರ್ಲಿಲ್ಲ, ನಾವು ಕೋರ್ಟಿಗೂ ಅಟೆಂಡ್ ಆಗಿರ್ಲಿಲ್ಲ. ಸೊ ನಾವೇನ್ ಅನ್ಕೊಂಡಿದ್ವಿ, ಇದು ನಮ್ ಕೇಸ್ ಮುಗ್ದಿದೆ, ಕೇಸ್ ಖುಲಾಸೆ ಆಗಿದೆ ಅಂತೇಳಿ ಅನ್ಕೊಂಡಿದ್ವಿ. ಅದು ಏಕಾಏಕಿ ನಿನ್ನೆ ಬೆಳಿಗ್ಗೆ ಚಿಕ್ಕಮಗಳೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ನಮ್ಗೆ ಕಾಲ್ ಮಾಡಿ ಈ ತರ ಸಮನ್ಸ್ ಕೊಡ್ಬೇಕು, ನಿಮ್ಗೆ ಸಮನ್ಸ್ ಜಾರಿ ಆಗಿದೆ ಅಂತ ಕೇಳಿದ್ರು. ಸಮನ್ಸ್ ಜಾರಿ ಆದಂತ ಸಂದರ್ಭದಲ್ಲಿ ಯಾವ್ದು CC ನಂಬರ್ ಅಂತ ಕೇಳಿದಾಗ 2023 ಅಂತ ಹೇಳಿ, 2023ರಲ್ಲಿ ನನಗೆ ಯಾವುದೇ ತರದ ಕೇಸ್ಗಳಾಗಿಲ್ಲ. ಆದ್ರೆ ಯಾವ್ದು ಅಂತ ಹೇಳಿ ಚೆಕ್ ಮಾಡಿದಾಗ ಅವರು ಈ ತರ ದತ್ತಪೀಠದಲ್ಲಿ 2017ರಲ್ಲಿ ಗೋರಿಗಳನ್ನು ಹೊಡೆದಿದ್ರಿ, ಅದ್ರದ್ದು ಕೇಸುಗಳು ಅಂತ ಹೇಳಿದಾಗ ನಾನು ಅದನ್ನೇ, ಇದು ಕೇಸ್ ಹೋಗಿದೆ, ಹೇಗೆ ನೀವು ಸಮನ್ಸ್ ಕೊಡ್ಲಿಕ್ಕಾಗುತ್ತೆ ಅಂತ ವಿಚಾರಣೆ ಮಾಡಿದಾಗ ನಂತರ ಅದ್ರದ್ದು ಕ್ರಾಸ್ ಚೆಕ್ ಮಾಡಿದಾಗ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೀವಿ ಅಂತ ಹೇಳ್ತಾರೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದಾದ್ರೆ ಇಷ್ಟು ವರ್ಷ ಯಾಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ಲಿಲ್ಲ? ನಮ್ಮ ಪ್ರಶ್ನೆ ಇದೆ. ಇಷ್ಟು ವರ್ಷ ಯಾಕೆ ಡಿಲೇ ಮಾಡಿದ್ರು? ಈಗ ಏಕಾಏಕಿ ಯಾಕೆ ಚಾರ್ಜ್ ಶೀಟ್ ಅನ್ನ ಹಾಕಿದ್ರು? ಒಂದು ಹಿಂದೂ ಕಾರ್ಯಕರ್ತರನ್ನ ಭಯಭೀತರನ್ನಾಗಿ ಮಾಡಬೇಕು, ಹಿಂದೂ ಕಾರ್ಯಕರ್ತರನ್ನ ದಮನ ಮಾಡಬೇಕು, ಒಂದೇ ಉದ್ದೇಶ. ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತದೆ, ಜೊತೆಗೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾರು ಕೂಡ ಕಾರ್ಯಕರ್ತರನ್ನ ಒಂದಷ್ಟು ಭಯಭೀತರನ್ನ ಮಾಡಿದ್ರೆ ನೆಕ್ಸ್ಟ್ ಲೋಕಸಭಾ ಚುನಾವಣೆಗೆ ಒಂದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ರಿಯಾಕ್ಷನ್ ಅಬ್ದುಲ್ ರಜಾಕ್ ಇಂದ ಪಡ್ಕೊಳ್ತೀನಿ. ಅಬ್ದುಲ್ ರಜಾಕ್, ಟಾರ್ಗೆಟ್ ಮಾಡಿ ಪಾಯಿಂಟ್ ಔಟ್ ಮಾಡಿ ಕೇಸ್ಗಳನ್ನ ಹೆಕ್ಕಿ ತೆಗೆಯಲಾಗ್ತಾ ಇದೆ, ಅವರನ್ನ ಬಂಧನಕ್ಕೆ ಒಳಪಡಿಸಲಾಗ್ತಾ ಇದೆ, ಅವರಿಗೆ ಸಮನ್ಸ್ ಜಾರಿ ಮಾಡಲಾಗ್ತಾ ಇದೆ. ಇದು ಒಂದು ಸಮುದಾಯದ ಓಲೈಕೆಗೆ ಕಾಂಗ್ರೆಸ್ ಮಾಡ್ತಾ ಇರೋ ಕೆಲಸ ಅನ್ನೋದು ಆರೋಪ. ಇದೊಂದು ಸೆಂಟೆನ್ಸ್ ಬಿಟ್ಟು ಬಿಜೆಪಿ ಆಗಿರ್ಲಿ, ಅವರ ಸಹ ಸಂಘಟನೆಗಳಾಗಿರ್ಲಿ, ಯಾರಿಗೂ ಬೇರೆ ಏನು ಕೇಳಕ್ಕೆ ಏನು ಇಲ್ವಾ? ಏನ್ ಮಾಡಿದ್ರು ಇವತ್ತು ಬೇರೆ ಒಂದು ಸಮುದಾಯಕ್ಕೆ ಓಲೈಕೆ ಮಾಡಕ್ಕೆ ಸಿದ್ದರಾಮಯ್ಯನವರು ಈ ತರ ಮಾಡ್ತಿದ್ದಾರೆ ಅಂತ ಹೇಳ್ಬೇಕು, ಅದ್ರ ಮೇಲೆ ರಾಜಕಾರಣ ಮಾಡ್ಬೇಕು. ನನ್ನ ಸಣ್ಣ ಪ್ರಶ್ನೆ, 1992ರಿಂದ ಶ್ರೀಕಾಂತ್ ಪೂಜಾರಿ ಇದುವರೆಗೂ ಆಟೋ ಚಾಲಕನಾಗಿದ್ದ. ಅವ್ರಿಗೇನಾದ್ರು 5 ಪೈಸಾ ಕೊಟ್ಟು ಒಂದು ಜೀವನ ಏನಾದ್ರು ಉದ್ಧಾರ ಮಾಡೋ ಪ್ರಯತ್ನ ಪಡ್ತಾ ಬಿಜೆಪಿ? 16 ಕೇಸಸ್ ಇದ್ದ ಕ್ರಿಮಿನಲ್ ಗುಂಡ ಅವನು. ಇವತ್ತು ಕೋರ್ಟ್ ಪ್ರಕರಣ ಅವ್ನಿಗೆ ನಿಮ್ದೇ ಸರ್ಕಾರದ ನಿಮ್ದೇ ಪೊಲೀಸ್ ಸ್ಟೇಷನ್ ಸನ್ನಡತೆ ಆಧಾರದ ಮೇಲೆ ಅವನಿಗೆ ಕೇಸ್ ಇದು ರೌಡಿ ಶೀಟರ್ ವಿಡ್ರಾ ಮಾಡಿದೆ. ಒಂದು ಕೇಸ್ ಇಲ್ಲ ಅಂತ ಹೇಳಿ 2017ರಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. ಭಾವನಾ ಅಲ್ಲಿರ್ದು ಮಾತಾಡಿ. ಭಾವನಾ, ನಾನು ದೂರ ಕೂತಿದ್ದೀನಿ. ಡಿಬೇಟ್ ಮಧ್ಯದಲ್ಲಿ ಈ ತರ ನನಗೆ ಮಾತಾಡಿ ಡಿಸ್ಟರ್ಬ್ ಮಾಡಿದ್ರೆ ಡಿಬೇಟ್ ಬಿಟ್ಟು ಹೋಗ್ತೀನಿ ನಾನು. ಕಂಟಿನ್ಯೂ ಅಬ್ದುಲ್ ರಜಾಕ್. ಹಿಂದೂ ಕಾರ್ಯಕರ್ತರ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಮರ್ಯಾದೆ ಇಲ್ಲದೆ ಮಾತಾಡೋದು ಇದೇ ಕೆಲಸನೇ ಮಾಡೋದು. ಅಲ್ಲಿ ಮಾತಾಡೋದು ಕಲ್ತ್ಕೊಳ್ಳಿ ಫಸ್ಟ್. ಯಾರಿಗೆ ಹೇಳ್ತಾ ಇದ್ದಾರೆ ಗುಂಡ ಅಂತ? ಒನ್ ಅಟ್ ಎ ಟೈಮ್. ಓಕೆ, ಪಾಯಿಂಟ್ ಟೇಕನ್.
ಸನ್ನಡತೆಯ ಆಧಾರದಲ್ಲಿ ರೌಡಿ ಶೀಟ್ ಅನ್ನ ವಾಪಸ್ ಪಡ್ಕೊಂಡಿದ್ದಾರೆ ಅನ್ನೋದು ಚಂದ್ರಶೇಖರ್ ವಾದ. ಎಸ್ ರಜಾಕ್, continue. ಕೇಸಸ್ ಅವನ ಮೇಲೆ ಇದ್ದವನು ಒಬ್ಬ ಗೂಂಡ. ನಿಮ್ಮಂತ ಭಯೋತ್ಪಾದಕರು, ನಿಮ್ಮಂತ ದೇಶದ್ರೋಹಿಗಳು ಈ ಪದಗಳಿಗೆ ಚಂದ್ರಶೇಖರ್ ಈ ಸರ್ಕಾರದ ಬಗ್ಗೆ ಮಾತಾಡೋಕೆ ಅಸಹ್ಯ ಬಂದ್ಬಿಟ್ಟಿದೆ, ಜನರಿಗೂ ಅಸಹ್ಯ ಆಗ್ಬಿಟ್ಟಿದೆ. ಇಡೀ ರಾಜ್ಯದಲ್ಲಿ ಬರ ಬಂದು ಕೆಂಗೆಟ್ಟೋಗಿದ್ದಾರೆ ಮೇಡಮ್. ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ವಿದ್ಯುತ್ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಒಂದ್ ದಿವಸ ಕೂಡ ಕಾವೇರಿ ನೀರನ್ನು ನಿಲ್ಲಿಸಿಲ್ಲ. ಅಂಗನವಾಡಿ ಮಕ್ಕಳಿಗೆ ದವಸ ಧಾನ್ಯಗಳಿಲ್ಲ. ಖಜಾನೆ ಏನು ಬರ್ಬಾದಾಗೋಗಿದೆ. ಇಡೀ ರಾಜ್ಯ ಇವತ್ತು ನರಕ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಕೆಲಸಕ್ಕೆ ಇಳಿಬೇಕಾ ಸರ್ಕಾರ? ಇದೇ ಪರಿಸ್ಥಿತಿ ಬಂದಾಗ ಇದೇ ಪರಿಸ್ಥಿತಿ ರಾಜ್ಯಕ್ಕೆ ಬಂದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಮನೆ ಸೇರಿರಲಿಲ್ಲ. ಅವರು ತಿಂಗಳಾನ್ಗಟ್ಲೆ ಮನೆ ಸೇರಿಲ್ಲ. ಕಾಲಿಗೆ ಚಕ್ರ ಇಟ್ಕೊಂಡು ಎಲ್ಲಾ ಕಡೆಗೆ ಓಡಾಡಿ ಏನೇನು ಪರಿಹಾರ ಕೊಡ್ಬೇಕು ಮಾಡ್ತಾ ಕೂತ್ಕೊಂಡ್ರು. ಅದು ಏನ್ ಮಾಡ್ತಾ ಇದೆ ದರಿದ್ರ ಸರ್ಕಾರ? ಅಲ್ಲಿ ಅದು 30 ವರ್ಷದ ಹಳೆ ಕೇಸ್ ಎತ್ಕೋ, 15 ವರ್ಷದ ಹಳೆ ಕೇಸ್ ಎತ್ಕೋ, 10 ವರ್ಷದ ಕೆಲ್ಸಕೋ, ಇದಕ್ಕೋಸ್ಕರ ಗೆಲ್ಸಿರೋದು. ನೀವು ಕಾನೂನು ಪ್ರಕಾರ ಒಂದ್ ಕಡೆ ಮಾಡ್ರಪ್ಪ. ರಾಜ್ಯವೆಲ್ಲವನ್ನೂ ಬಿಟ್ಬಿಟ್ಟು, ಆಡಳಿತ ಬಿಟ್ಬಿಟ್ಟು, ಭಯೋತ್ಪಾದಕರನ್ನೆಲ್ಲ ಆಚೆ ಕಡೆಗೆ ಬಿಟ್ಬಿಟ್ಟು, ಅವ್ರು ಯಾವ್ದು ಕೇಸು ಮುಟ್ಟಿಲ್ದೆ ಯಾವುದೋ ನಂದರ್ಮ, ನಂದೇವ್ರು, ನಂದಿಂಡ್ರು ಅಂತೇಳಿ ದೇವ್ರದ್ದಿಂಡ್ರು ಅಂತ ಹೋದವ್ರ ಮೇಲೆ 20 ವರ್ಷ 30 ವರ್ಷ ಹಳೆ ಕೇಸ್ಗಳಾಗ್ತಿರಲ್ಲ. ನಾಚಿಕೆ ಮನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಯಾವುದು ಪ್ರಾಮುಖ್ಯತೆ ಇವತ್ತು ಭಾವನಾ? ಯಾವ್ದು ಪ್ರಾಮುಖ್ಯತೆ? ರಾಜ್ಯ ಸುಭಿಕ್ಷವಾಗಿದೆಯಾ? ನರ್ಕ ಆಗೋಗಿದೆಯಲ್ಲ. ಯಾರೂ ಸುಭಿಕ್ಷವಾಗಿಲ್ಲ, ರೈತರು ಸುಭಿಕ್ಷವಾಗಿಲ್ಲ. ಮಕ್ಕಳಿಗೆ ಏನು ಟೀಚರ್ಸ್ ರೋಡಲ್ಲಿ ನಿಂತಿದ್ದಾರೆ ಕೆಲಸ ಕೊಡಿ ಅಂತೇಳಿ. ಇಂಥ ಸಂದರ್ಭದಲ್ಲಿ ಈ ಕೆಲಸ ಮಾಡ್ಕೊಂಡು ಕೂತ್ಕೋಬೇಕಾ? ಒಂದೇ ಒಂದು ಅಭಿವೃದ್ಧಿ ಕೆಲಸ ಹೇಳಿ ಭಾವನಾ. ಒಂದೇ ಒಂದು ಕಿಲೋಮೀಟರ್ ಆಗಿದೆಯಾ? ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಯಾವ ಕ್ಷೇತ್ರಕ್ಕೂ ಅಭಿವೃದ್ಧಿಗೆ ದುಡ್ಡು ಕೊಡೋದಿಲ್ಲ ಅಂತ ಹೇಳಿ. ಏನಾಗಿದೆ ಹಾಗಾದ್ರೆ? ಎಸ್ಸಿ ಎಸ್ಟಿಗಳ 11,000 ಕೋಟಿ ತಿಂದಿದ್ದಾರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ. ಸರ್ಕಾರನ ಬರ್ಬಾದ್ ಮಾಡಿ ಈ ತರ ಹಿಂದೂ ದ್ವೇಷ ರಾಜಕಾರಣ ಮಾಡ್ಬೇಕಾ? ರೈಟ್, ಓಕೆ. ಅಬ್ದುಲ್ ರಜಾಕ್ ಮತ್ತೊಂದ್ಸಲ ಇದ್ದಾರೆ. ಇಟ್ಸ್ ಹಂಬಲ್ ರಿಕ್ವೆಸ್ಟ್ ಚಂದ್ರಶೇಖರ್ ಅವರೇ, ಒನ್ ಅಟ್ ಎ ಟೈಮ್. ಏನೇ ಚರ್ಚೆ ಇದ್ರೂ ಕೂಡ ಒಬ್ಬೊಬ್ರು ಒಂದೊಂದ್ ಸಲಕ್ಕೆ ಚರ್ಚೆ ಮುಂದುವರಿಸಿ. ಅವ್ರು ಏನೇ ವಾದ ಮಾಡಿದ್ರು ಅದಕ್ಕೆ ಪ್ರತಿವಾದ ಮಾಡಕ್ ನಿಮ್ಗೊಂದು ಅವಕಾಶ ಇರುತ್ತೆ. ದಯವಿಟ್ಟು ಮಧ್ಯದಲ್ಲಿ ಇಬ್ರು ಜಗಳ ಆಡ್ಕೊಬೇಡಿ. ಎಸ್ ಅಬ್ದುಲ್ ರಜಾಕ್, ಕಂಟಿನ್ಯೂ. ಭಾವನಾ, ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ಈ ದೇಶದಲ್ಲಿ ಒಂದು ಕಾನೂನು ಇದೆ. ಆ ಕಾನೂನಿಗೆ ಎಲ್ಲರೂ ಗೌರವ ಕೊಡ್ಲೇಬೇಕು. ಅದ್ ಯಾರೇ ಆಗಿರ್ಲಿ, ಅವ್ನು ಹಿಂದೂ ಆಗಿರ್ಲಿ, ಮುಸಲ್ಮಾನ್ ಆಗಿರ್ಲಿ, ಕ್ರೈಸ್ತ ಆಗಿರ್ಲಿ, ಬೌದ್ಧ ಆಗಿರ್ಲಿ, ಯಾವುದೇ ಧರ್ಮದವನಾಗಿರ್ಲಿ, ಇದು ಕಾನೂನು ಪ್ರತಿಕ್ರಿಯೆ ಕರೆಕ್ಟ್. ಅವನ ಮೇಲೆ ಒಂದು ಆಕ್ಷನ್ ತಗೊಂಡ್ರೆ ಅದು ಕಾನೂನು ಆಕ್ಷನ್. ಅದು ಕಾನೂನಾತ್ಮಕವಾಗಿ ಕೋರ್ಟ್ ಇಂದ ಸಂಬಂಧಿಸಿದ್ರೆ ಮಾತ್ರ. ಇವಾಗ ನನಗ್ ತಗೊಂಡು ಅರೆಸ್ಟ್ ಮಾಡ್ತಿದಾರ? ಚಂದ್ರಶೇಖರ್ ಅರೆಸ್ಟ್ ಮಾಡ್ತಿದಾರ? ಯಾರಿಗ ಅರೆಸ್ಟ್ ಮಾಡ್ತಿದ್ದಾರೆ? ನಾನ್ ಕೇಳ್ತಿರೋದು 1992ರಿಂದ ಆಟೋ ಚಾಲಕನಾಗಿದ್ದ, ಅವನಿಗೆ ಏನೂ ಮಾಡಿಲ್ಲ ಬಿಜೆಪಿನವರಾಗಿರ್ಲಿ, ಸಹ ಸಂಘಟನೆಯವರಾಗಿರ್ಲಿ. ಇವತ್ತಿಗೂ ಅವ್ನ ಜೀವನ ಅದೇ ನರ್ಕದ ಜೀವನ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇದುವರೆಗೂ ಅವನು ಕಾರ್ಯಕರ್ತ ಯಾರಿಗೂ ಗೊತ್ತಿರ್ಲಿಲ್ಲ. ಅವನ ಮೇಲೆ 14 ಕೇಸಸ್ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಟ್ವೀಟ್ ಮಾಡಿದ್ದಾರೆ. 14 ಕೇಸಸ್ ಯಾರ ಮೇಲೆ ಹಾಕಿದ್ರೆ ಅವನೊಬ್ಬ ಗೂಂಡ ಅಲ್ವಾ? ಅಲ್ಲ, ಪ್ರಾಬ್ಲಮ್ ಅದ್ರಲ್ಲ ರಜಾಕ್. ನೀವು ರಜಾಕ್, ನಾನ್ ಕೇಳ್ತಾ ಇರೋದು 31 ವರ್ಷದ ಹಿಂದಿನ ಪ್ರಕರಣದಲ್ಲಿ ಆತನನ್ನ ಒಳಗ್ ಹಾಕಲಾಯ್ತು. ಅಗ್ರೀಡ್. ಅದಾದ ಮೇಲೆ ಯಾವಾಗ ವಿವಾದ ಆಯ್ತು ಆಗ ಆತನ ವಿರುದ್ಧ ಇರೋ ಪ್ರಕರಣಗಳ ಲಿಸ್ಟ್ ತಗೊಂಡು ಬಂದ್ರು. ಆದ್ರೆ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದು 31 ವರ್ಷದ ಹಿಂದಿನ ಕರಸೇವೆಯ ಪ್ರಕರಣದ ಕುರಿತಾಗಿಯೇ. ಆಯ್ತಾ? ಅದಾದ ಮೇಲೆ ವಾಮನಮೂರ್ತಿ ಲಿಸನ್ ಟು ಮಿ ರಜಾಕ್, ಕೇಳಿಸ್ಕೊಳ್ಳಿ. ವಾಮನಮೂರ್ತಿನ ಬನ್ನಿ ಸರ್, ತುಂಬಾ ಪ್ರೆಷರ್ ಇದೆ ಮೇಲ್ಗಡೆಯಿಂದ, ಒಂದು 5 ನಿಮಿಷ ನಿಮಗೆ ವಿಚಾರಣೆ ನಡೆಸ್ತೀವಿ ಬನ್ನಿ ಅಂತ ಕರ್ಕೊಂಡು ಹೋಗಿ ಒಳಗಡೆ ಹಾಕಲಾಯ್ತು. 76 ವರ್ಷದ ಒಬ್ಬ ವ್ಯಕ್ತಿನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿ ವಿಚಾರಣೆ ನಡೆಸಿ, ಅವ್ರ ಆರೋಗ್ಯ ಸಮಸ್ಯೆ ಇತ್ತು, ಅವರನ್ನ ಬೇಲ್ ಮೇಲೆ ವಾಪಸ್ ಕಳಿಸಿದ್ರು. ಈಗ ದತ್ತಪೀಠದ್ದು. ನಾನು ಹೇಳೋದು, ಹಿಂಗಿದ್ದ ಪ್ರಕರಣಗಳು ಒಟ್ಟಾಗಿ ನೀವು ಕೇವಲ ಹಿಂದೂ ಪರ ಕಾರ್ಯಕರ್ತರ ಪ್ರಕರಣಗಳನ್ನ ಮಾತ್ರ ತೆಗೆದಾಗ ಆಬ್ವಿಯಸ್ಲಿ ಅನ್ಸುತ್ರಿ ಒಂದು ಸಮುದಾಯದ ಓಲೈಕೆ ಮಾಡ್ತಿದ್ದಾರೆ ಅಥವಾ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ಹೆದರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇವರು ಅಂದ್ಬಿಟ್ಟು. ಅದು ಕೂಡ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ. ವಾಟ್ಸ್ ರಾಂಗ್ ಅವ್ರು ಅನ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ನೋಡಿ, ಹರ್ಷ ಎಂಬ ಒಂದು ಹುಡುಗ ಶಿವಮೊಗ್ಗದಿಂದ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ವಾರಿಯರ್ ಆಗಕ್ಕೆ ಸರ್ಕಾರಕ್ಕೆ ಒಂದು ಕಾಗದ ಬರ್ದಿರ್ತಾನೆ, ಒಂದು ಲೆಟರ್ ಕೊಟ್ಟಿರ್ತಾನೆ ಬಿಜೆಪಿನವ್ರಿಗೆ, ನನಗ್ ಕೆಲಸ ಕೊಡಿ 13,000 ರೂಪಾಯಿ ಕೆಲಸ. ಅದು ಅವ್ನ ಫೇಸ್ಬುಕ್ ಪೇಜ್ ಅಲ್ಲಿ ದೇಶಭಕ್ತಿಗೆ ಒಂದೇ ಉತ್ತರ ನಥುರಾಮ್ ಗೋಡ್ಸೆ ಅಂತ ದೇಶ ವಿರೋಧಿ ಮಾತನ್ನ ಬರ್ದಿರ್ತಾನೆ. ಅವನ ಹತ್ಯೆ ಆಗುತ್ತೆ. ಕೊನೆ ಆದ ನಂತರ ಈ ಬಿಜೆಪಿನವ್ರು ಬಂದ್ಬಿಟ್ಟು ಇವ್ನು ನಮ್ ಕಾರ್ಯಕರ್ತ ಆಗಿದ್ದ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಅವ್ನ ಶವದ ಮೇಲೆ ರಾಜಕಾರಣ ಮಾಡ್ತಾರೆ. ಇವತ್ತು ನಾನು ಕೇಳ್ತಿರೋದು, ಕಾರ್ಯಕರ್ತರ ಮೇಲೆ ರಾಜಕಾರಣ ಆಗ್ತಿಲ್ವಾ ಹಾಗಾದ್ರೆ?
ಅವನು ಹಿಂದೂ ಆಗಿರ್ಲಿ, ಮುಸಲ್ಮಾನ ಆಗಿರ್ಲಿ, ಕ್ರೈಸ್ತ ಆಗಿರ್ಲಿ, ಬೌದ್ಧ ಆಗಿರ್ಲಿ, ಕೋರ್ಟು ನೀನ್ ಮುಸ್ಲಿಂ ನಿನಗೆ ಇವತ್ತೇ ಬೇಲು, ನೀನ್ ಹಿಂದೂ ನಿನಗೆ ನಾಳೆ ಬೇಡ ಅಂತ ಹೇಳಲ್ಲ. ಕೋರ್ಟ್ ಪ್ರಕರಣ ಏನು ಅಂದ್ರೆ ನೀನ್ ಮಾಡಿರೋ ಕೃತ್ಯ ಏನು ಅದ್ರ ಮೇಲೆ ನೀವು ಬೇಲ್ ಕೊಡ್ಬೇಕಾ ಇಲ್ವಾ? ಅದು ಪೊಲೀಸ್ನವರು ಬಂಧಿಸ್ಬೇಕು ಅವನನ್ನ ಅಷ್ಟೇ. ಈ ದೇಶದ ಕಾನೂನು ಆ ತರ ಇರೋದು. ಇವತ್ ಬಂದ್ಬಿಟ್ಟು ಬರೀ ಹಿಂದೂಗಳನ್ನ ಅರೆಸ್ಟ್ ಮಾಡ್ತಿದ್ದಾರೆ. ಏನಕ್ಕೆ ಅರೆಸ್ಟ್ ಮಾಡ್ಬಿಡ್ತಾರೆ? ನಿನ್ನೆ ಸುಮ್ನೆ ಅರೆಸ್ಟ್ ಮಾಡ್ತಿದಾರ? ನಿನ್ನೆ ಆದ ಕೇಸ ಅದು. ಇಷ್ಟು ವರ್ಷಗಳಿಂದ ಅವ್ನು ಯಾಕೆ ತಲೆ ಮರೆಸ್ಕೊಂಡಿದ್ದ? ಬಂದ್ಬಿಟ್ಟು ಒಂದ್ ನಿಮಿಷ ಚಂದ್ರಶೇಖರ್, ಲೆಟ್ ಮಿ ಆಸ್ಕ್ ಅಬ್ದುಲ್ ರಜಾಕ್. 3 ಪ್ರಕರಣಗಳಲ್ಲಿ ಪೊಲೀಸ್ ಠಾಣೆಗೆ ಅವರು ಹಾಜರಾಗಿದ್ದಾರೆ 2018ರವರೆಗೆ ಹಾಜರಾಗಿ ಪೊಲೀಸರಿಗೆ ಮುಚ್ಚಳಿಕೆ ಬರೆದು ಕೊಟ್ಟು ಬಂದಿದ್ದಾರೆ. ಆ ಮನುಷ್ಯ ಎಲ್ಲಿದ್ದಾನೆ, ಏನ್ ಬದುಕ್ತಿದ್ದಾನೆ, ಯಾವ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಪೊಲೀಸರಿಗೆ ಗೊತ್ತಿತ್ತು. ವಾಮನ ಮೂರ್ತಿ 60ರಿಂದ 70 ಕಿಲೋಮೀಟರ್ ಹೇಳ್ತಿಲ್ಲ ನಾನು, ಮೀಟರ್ ದೂರದಲ್ಲಿ ಪೊಲೀಸ್ ಸ್ಟೇಷನ್ ರಿಂದ 60ರಿಂದ 70 ಮೀಟರ್ ದೂರದಲ್ಲಿ ಆ ಮನುಷ್ಯ ತುಂಬಾ ವರ್ಷಗಳ ಕಾಲ ಇವಾಗ್ಲೂ ಅಲ್ಲೇ ಬದುಕ್ತಾ ಇದ್ದಾರೆ. ಅವ್ರು ಎಲ್ಲರ ಪರವಾಗಿ ಏನ್ ಹೇಳಿರೋದು, ಯಾರು ಕೈಗೆ ಸಿಕ್ಕಿರ್ಲಿಲ್ಲ ಅಂತ, ಯಾರು ಕೈಗೆ ಸಿಕ್ಕಿರ್ಲಿಲ್ಲ, ಈಗ ಸಿಕ್ಕಿದ್ರು ಅಂತ. 31 ವರ್ಷ ಬೇಕಾಯ್ತು ಒಬ್ಬ ವ್ಯಕ್ತಿನ ಹುಡುಕೋದಕ್ಕೆ. ಭಾವನಾ, ನಿಮ್ ಮೇಲ್ ಕೇಸ್ ಆದ್ರೆ ನಿಮ್ಮಿಂದ ಸೈನ್ ತಗೋತಾರೆ, ನಿಮ್ ಮೇಲೆ ಈ ಕೇಸ್ ಇದೆ ಅಪ್ಪ ಅಂತ ಹೇಳ್ತಾರೆ, ಸಮನ್ಸ್ ಬರುತ್ತೆ, ಕೋರ್ಟ್ ನಿಂದ ನಿಮಗ್ ಕರೆಯಲಾಗುತ್ತೆ, ನಿಮ್ ಮೇಲೆ ಕೇಸ್ ಇದೆ ಅಂತ ನಿಮಗ್ ಗೊತ್ತು ತಾನೆ. ಆ ಕೇಸನ್ನ ನೀವು ವಜಾ ಮಾಡ್ಕೋಬೋದಲ್ಲ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು. ನೀವು ಮಾಡ್ಕೊಂಡಿಲ್ಲ, ನಿಮ್ ಮೇಲೆ ಕೇಸ್ ಇದೆ. ಒಂದ್ ನಿಮಿಷ 38 ವರ್ಷಗಳ ಹಿಂದೆ 38 ಪಾಷಾ ಜಾನ್ ಎಂಬ ಒಬ್ಬವನ 38 ವರ್ಷಗಳ ಹಿಂದೆ KGF ನಲ್ಲಿ ಒಂದು ಸೈಕಲ್ ಕಳ್ತನ ಆಗಿರುತ್ತೆ. ಇವನು ಆರೋಪಿಯಾಗಿರ್ತಾನೆ. 38 ವರ್ಷಗಳ ನಂತರ 180 ರೂಪಾಯಿ ಸೈಕಲ್ ಆ ಕಾಲದಲ್ಲಿ. ಇವತ್ತು ಅವನಿಗೆ ತಗೊಂಡೋಗಿ ಬಂಧಿಸಿದ್ದಾರೆ. ಇವಾಗ ಇದು ರಾಮ ಮಂದಿರ ಓಪನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವನನ್ನ ಅರೆಸ್ಟ್ ಮಾಡಿದಾರ. 38 ವರ್ಷ 180 ರೂಪಾಯಿ ಅಬ್ಸ್ಕಾಂಡ್ ಆಗಿದ್ದ. ಇದು ಅಬ್ಸ್ಕಾಂಡ್ ಕತೆ ಅಲ್ಲ, ಇದು ಅಲ್ಲೇ ಇದ್ದಿದ್ದು. ಏನು 8/7/2017ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ರೌಡಿ ಶೀಟರ್ ವಾಪಸ್ ತಗೋಬೇಕಾರೆ ಹೇಳ್ತಾರೆ ಸನ್ನಡತೆ ಆಧಾರದ ಮೇಲೆ. ಒಂದ್ ಇನ್ಫಾರ್ಮೇಶನ್ ಏನಂದ್ರೆ, ರೌಡಿ ಶೀಟರ್ ವಾಪಸ್ ತೆಗಿಬೇಕಾರೆ ಯಾವುದೇ ಕೇಸಸ್ಗಳು ಪೆಂಡಿಂಗ್ ಇರಬಾರ್ದು. ಅದ್ರ ಅರ್ಥ ಏನು? 8/7/2017ಕ್ಕೆ ಎಲ್ಲಾ ಕೇಸ್ಗಳು ಪೆಂಡಿಂಗ್ ಎಲ್ಲವೂ ಮುಗಿದಿತ್ತು. ಸೀದಾ ಚಿಕನ್ ಪಂಜರ್ ಅಂತ ಸರ್ಕಾರ ಒಪ್ಕೊಂಡಿರೋದು, ಪೊಲೀಸ್ ಇಲಾಖೆ ಒಪ್ಕೊಂಡಿರೋದು. ಹೇಗೆ ಬಂದಾಗ ಇವತ್ತು ಹೇಗೆ ರೌಡಿ ಶೀಟರ್ ವಾಪಸ್ ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರ್ತೀನಿ. ಪೊಲೀಸ್ ಇಲಾಖೆಯ ಈ ನಡೆ ಮೇಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಒಂದು ಪೊಲೀಸ್ ವ್ಯವಸ್ಥೆ ಮೇಲೆ ಕ್ವಶನ್ಸ್ ಬರೋದಕ್ಕೆ ಶುರು ಆಗುತ್ತೆ. ಆಯಾ ಸರ್ಕಾರಗಳು ಬಂದಾಗ ಅವ್ರು ಹೇಳದಂಗೆ ನಡ್ಕೊಳ್ತಾರ, ಆಯಾ ಸರ್ಕಾರಗಳು ಒತ್ತಡ ಹಾಕಿದಾಗ ಯಾರನ್ನಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.